ನಮ್ದು ಊರ್ ಬಂದ್ಬಿಟ್ಟು ಇಲ್ಲೇ ಹತ್ರ ಬಸವನಹಳ್ಳಿ ಅಂತ. ನಮ್ ನೇಮ್ ಬಂದ್ಬಿಟ್ಟು ನೇತ್ರ ಅಂತ. ನಮಗ್ ಗೊತ್ತಿರ್ಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ. ನಮ್ಗೆ ಯಾರೋ ರಿಲೇಷನ್ ಇದ್ಬಿಟ್ಟು ಹೇಳಿದ್ರು ಇಲ್ಲಿ ಹೋಗಿ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಬಂದ್ವಿ. ಪರವಾಗಿಲ್ಲ, ಪಾಸಿಟಿವ್ ವೈಬ್ ಇದೆ, ಚೆನ್ನಾಗಿದೆ. ನೀವು ಮತ್ತೆ ಯಾರಾದ್ರೂ ಬರ್ಬೇಕು ಅನ್ಸರೆ ಬಂದ್ ವಿಸಿಟ್ ಕೊಡಿ, ನಿಮ್ ಕಷ್ಟ ಎಲ್ಲ ಕಳಿಯುತ್ತೆ. ನೆನ್ನೆ ಮತ್ತೆ ಇವತ್ತು 2ನೇ ದಿನ. ಇವತ್ತು ನಮ್ದು ಪಾಸಿಟಿವ್ ವೈಬ್ ಇದೆ, ಮತ್ತೆ ಬರ್ಬೇಕು ಅಂತ ಅನ್ಕೊಂಡಿದೀವಿ. ನೀವು ಬನ್ನಿ, ಒಳ್ಳೇದಾಗುತ್ತೆ. ನಮ್ಮದು ಬಡವನಲ್ಲಿ ನಾನು ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀನಿ. ಬಟ್ ನಾನು ಉಳಿಯಂಗೆ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಾನು ಉಳಿದಿದ್ದು. ಅನ್ನ 1 ವರ್ಷ ತಿಂದಿರಲಿಲ್ಲ ನಾನು. ಇಲ್ಲಿ ಪಂಕ್ತಿಲಿ ಊಟ ಮಾಡಿದ್ಮೇಲೆ ನಾನು ಊಟ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಮತ್ತು ನಾನು ಆ ಬೇಮರದೊಳಗಿದ್ದಾಗಲಿಂದಲೂ ಬರ್ತಾ ಇದ್ದೇನೆ. ಇಲ್ಲಿ ಮಹಿಮೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಬಂದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ನನ್ನ ಹೆಸರು ಚೈತ್ರ ಅಂತ. ನಾವಿಲ್ಲಿ ಸುಮಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ನಡ್ಕೊಂತ ಇದ್ದೀವಿ. ಶ್ರೀ ಕ್ಷೇತ್ರ ಕರಿಯಮ್ಮ ತಾಯಿ ದೇವಸ್ಥಾನ ಇದು ಗುಳ್ಗೇನಹಳ್ಳಿಲಿದೆ. ಇಲ್ಲಿ ನಮ್ಗೆ ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ಇಲ್ಲಿ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ತಾಯಿ ಆಶೀರ್ವಾದ ಪಡಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ನೆರವೇರಿದೆ. ನಮ್ಗೆ ನಾವು ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು, ಅದೆಲ್ಲ ಬಗೆಹರಿದಿದೆ. ನಮ್ಗೆ ಒಂದ್ 15 ದಿವಸದಲ್ಲಿ ಬಗೆಹರಿಸ್ಕೊಟ್ಟಿದ್ದಾಳೆ ತಾಯಿ. ಆಗಿದೆ. ನನ್ನ ಹೆಸರು ಶ್ರುತಿ ಅಂತ ಹೇಳಿ. ನಮ್ಮ ಮನೆಯವರು ತುಂಬಾ ವರ್ಷದಿಂದ ಈ ತಾಯಿಗೆ ನೆಟ್ಕೊಂತಿದ್ದಾರೆ. ಅವರಿಗೆ ತುಂಬಾ ಒಳ್ಳೇದಾಗಿದೆ. ಹಂಗಾಗಿ ನಾವು ಇದು ಫಸ್ಟ್ ಟೈಮ್ ನಾನು ಅವ್ರು ಹೇಳಿದ್ಮೇಲೆ ಬಂದಿರೋದು ಇಲ್ಲಿಗೆ. ಮುಂದೆ ನನ್ಗೆ ಒಳ್ಳೇದಾಗುತ್ತೆ ಅಂತ ನಂಬಿ ಬಂದಿದ್ದೀನಿ. ತುಂಬಾ ಒಳ್ಳೇದಾಗಿದೆ. ನಂಬಿಕೆ ಇಟ್ಟು ಬಂದಿದ್ದೀನಿ. ಒಳ್ಳೇದ್ ಮಾಡ್ತಾಳೆ ನನ್ನ ತಾಯಿ ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ. ಸಮಾಧಾನ ಇದೆ, ಮನ್ಸಿಗೆ ಸಮಾಧಾನ ಇದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ನಾವು 40 ವರ್ಷದಿಂದ ಬರ್ತಿದ್ದೀವಿ. ಚೆನ್ನಾಗೇ ಆಗೈತೆ ನಮಗೆಲ್ಲ. ನಿಮ್ಗೆಲ್ಲ ಏನ್ ಸಮಸ್ಯೆ ಇತ್ತು? ನಮ್ಮ ಮನೆಗೆಲ್ಲ ಸಮಸ್ಯೆ ಆಗಿತ್ತು, ಹುಷಾರಿಲ್ದನ. ನಮ್ಮ ಮನೆಯವರು ನಮಗೂ ಎಲ್ಲಾನ ಚೆನ್ನಾಗಾಯ್ತು. ನಮಗೆ ಮಕ್ಕಳು ಇರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಮಕ್ಕಳಾಗಿತ್ತು. ಇಲ್ಲಿ ಬಂದ್ಮೇಲೆ ನಾವು ಚೆನ್ನಾಗಿದ್ದೀವಿ. ದೇವ್ರಿಗೆ ನಡ್ಕೊಂಡ್ಮೇಲೆ ನಿಮಗೆ ಮಕ್ಕಳಾಗಿ ಎಷ್ಟು ವರ್ಷ ಆಯ್ತು ಮಗುವಿಗೆ? ಆಲೆ ನಮ್ಮ ದೊಡ್ಡೊಳಗೆ 16 ವರ್ಷ, ಚಿಕ್ಕವನು 8. ಆಲೆ 8ನೇ ಕ್ಲಾಸ್ ಇವಾಗ. ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗಿದೆ. ಚೆನ್ನಾಗಾಗಿದೆ. ನಮ್ಮ ಮನೆಯವ್ರನ್ನ ಉಳಿಸ್ಕೋಬೇಕಂದ್ರೆ ಈ ಮನೆ ಕಾರಣ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.